ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಶ್ರೀಕಾಂತ್. ನೋಡಿ, ಬೆಳಿಗ್ಗೆ ನಾನು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಈ ಒಂದು ಲೆವೆಲ್ಸ್ ಅನ್ನು ಕೊಟ್ಟಿದ್ದೆ, ಹೌದಾ? 17,920 ಅರೌಂಡ್ ಅಲ್ಲಿ ಅಥವಾ ಫ್ಲಾಟ್ ಓಪನ್ ಆಗುತ್ತೆ ಅಂತ ಕೊಟ್ಟಿದ್ದೆ. ಆಮೇಲೆ 17,930 ಇದು ಟ್ರೆಂಡ್ ಚೇಂಜ್ ಪಾಯಿಂಟ್, ಈ ಒಂದು ಟ್ರೆಂಡ್ ಡಿಸೈಡ್ ಮಾಡೋ ಪಾಯಿಂಟ್. ಇದು 17,930 ಹೋಲ್ಡ್ ಮಾಡಿಲ್ಲ ಅಂದ್ರೆ ಅಲ್ಲಿಂದ 17,980 ಅಥವಾ 18,100 ಹೋಗುತ್ತೆ ಅಂತ ನಾನು ಕೊಟ್ಟಿದ್ದೆ, ಹೌದಾ? 17,860 ಬಿಲೋ ಹೋಲ್ಡ್ ಮಾಡಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿಂದ ಮತ್ತೆ 17,980 ಮತ್ತೆ 18,100 ಹೋಗುತ್ತೆ ಅಂತ ಕೊಟ್ಟಿದ್ದೆ. ಮಾರ್ಕೆಟ್ ಏನೇನಾಯ್ತು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಲೆವೆಲ್ಸ್ ಕೊಟ್ಟಿರೋದನ್ನ ಈ ಒಂದು ರೆಡ್ ಮಾರ್ಕ್ ಅಲ್ಲಿ ಹಾಕಿದ್ದೀನಿ. 17,930 ಇಸ್ ಎ ಟ್ರೆಂಡ್ ಚೇಂಜ್ ಪಾಯಿಂಟ್, ಮತ್ತೆ 17,860 ಇಸ್ ಎ ಟ್ರೆಂಡ್ ಚೇಂಜ್ ಪಾಯಿಂಟ್. ಇಲ್ಲಿಂದ ಮಾರ್ಕೆಟ್ ಏನಾದ್ರೂ ಮೂವ್ಮೆಂಟ್ ಆಗಿದ್ರೆ 17,980 ಹೋಗುತ್ತೆ ಅಂತ ಕೊಟ್ಟಿದ್ದೆ, ಹೌದಾ? ಸೊ ನೋಡಿ, ಬೆಳಿಗ್ಗೆ ಮಾರ್ಕೆಟ್ ಈ ಒಂದು ಗ್ಯಾಪ್ ಡೌನ್, ಸ್ವಲ್ಪ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಅಲ್ಲಿ 17,920 930 ಆಸ್ಪಾಸಲ್ಲೇ ಓಪನ್ ಆಗಿದೆ. ಸೊ ಅಲ್ಲಿಂದ ಫಾಲ್ ಆಗ್ತಾ ಬಂತು. ಮತ್ತೆ ಮಾರ್ಕೆಟ್ ಈ ಒಂದು ಲೆವೆಲ್ಸ್ ನಾನು ಏನ್ ಕೊಟ್ಟಿದ್ದೆ 17,860, ಅದಕ್ಕಿಂತ ಮುಂಚೆನೆ ಮಾರ್ಕೆಟ್ ಅಲ್ಲಿಂದ ಶೂಟ್ ಅಪ್ ಆಯ್ತು. ನೋಡಿ, 17,930ಗೆ ಮಾರ್ಕೆಟ್ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತಾನು ಕೂಡ ಕೊಟ್ಟಿದ್ದೆ. ನೋಡಿ, ಇದೇ ಲೆವೆಲ್ ಅಲ್ಲಿ ಮಾರ್ಕೆಟ್ ಬಿಗ್ ಫಾಲ್ ಅನ್ನ ಆಗಿದೆ. ಅಗೈನ್ 17,860 ಇಂದ ಎಕ್ಸಾಕ್ಟ್ ಪಾಯಿಂಟ್ ಇಂದ ಮಾರ್ಕೆಟ್ ಕೂಡ ಮಧ್ಯಾಹ್ನ ಮೇಲೆ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನಾನು ಲೆವೆಲ್ಸ್ ಕೊಟ್ಟಿರ್ತೀನಿ. 145 ಸ್ಟ್ರಾಟಜಿ ಯೂಸ್ ಮಾಡ್ಬೇಕಾದ್ರೆ ಈ ಒಂದು ಲೆವೆಲ್ಸ್ ನೋಡ್ಕೊಂಡೆ ನೀವು ಮಾಡಬೇಕು. ನೀವು ನಾನು ಕೊಟ್ಟಿರೋ ಲೆವೆಲ್ಸ್ ನ ಈ ತರ ಪಾಯಿಂಟ್ ಮಾಡ್ಕೊಂಬಿಡಿ. ಈ ತರ ಮಾರ್ಕೆಟ್ ನೀವು ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ನಾನು ಪುಟ್ ಸೈಡ್ ತಗೊಬೇಕಾ ಕಾಲ್ ಸೈಡ್ ತಗೊಬೇಕಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಷ್ಟು ಮಾರ್ಕೆಟ್ ಫಾಲ್ ಆಗ್ತಿರ್ಬೇಕಾರೆ ಎಲ್ಲರೂ ಪುಟ್ ಸೈಡ್ ಅನ್ನ ತಗೊಳಕ್ಕೆ ರೆಡಿ ಇದ್ರು. ಸೊ ನಾನು ಹೇಳಿದೆ, ಟ್ರೆಂಡ್ ಚೇಂಜ್ ಪಾಯಿಂಟ್ ಇದೆ ಅಥವಾ ಒಂದು ಲೆವೆಲ್ ಇದೆ, ಲೆವೆಲ್ ನೋಡಿಕೊಂಡು ನೀವು ಮಾರ್ಕೆಟ್ ಅನ್ನ ಮೂವ್ಮೆಂಟ್ ಅನ್ನ ಮಾಡಿ ಅಥವಾ ಮಾರ್ಕೆಟ್ ಅನ್ನ ಟ್ರೇಡ್ ಮಾಡಿ ಅಂತ ಕೊಟ್ಟಿದ್ದೆ. ನೋಡಿ ಏನಾಯ್ತು ಇವತ್ತು. ನೋಡಿ, 145 ಸ್ಟ್ರಾಟಜಿ ಪ್ರಕಾರ 17,750 ಕಾಲು ಮತ್ತೆ 18,050 ಪುಟ್ಟು ನಾವು ಚೂಸ್ ಮಾಡಿದ್ದು ಸ್ಟ್ರೈಕ್ ಪ್ರೈಸ್ ನ. ಸೊ ನೋಡಿ, ಮಾರ್ಕೆಟ್ ಫಾಲಿಂಗ್ ಅಲ್ಲಿ ಇದ್ದಾಗ ಎಲ್ಲರೂ ಪುಟ್ ಸೈಡ್ ಅನ್ನ ತಗೊಂಡಿದ್ರು. ನೋಡಿ, ಮಾರ್ಕೆಟ್ ಪುಟ್ ಸೈಡ್ ಎಂಟ್ರಿ ಸಿಗುತ್ತೆ ಅಂದಿದ್ದು, ಬಟ್ ಎಂಟ್ರಿ ನಮ್ಗೆ ಯಾರಿಗೂ ಸಿಕ್ಲಿಲ್ಲ, ಮಾರ್ಕೆಟ್ ಮೇಲೆ ಹೋಯ್ತು. ಸೊ ಕಾಲ್ ಸೈಡ್ ಅನ್ನ ಎಂಟ್ರಿ ಸಿಕ್ಕಿದ್ಯಾ ನೋಡೋಣ. ಎಸ್, ಕಾಲ್ ಸೈಡ್ ನಮ್ಗೆ ಎಂಟ್ರಿ ಸಿಕ್ತು, ಈಸಿಯಾಗಿ ಎಂಟ್ರಿ ಸಿಕ್ತು. ಮಾರ್ಕೆಟ್ ಈ ಲೆವೆಲ್ ಇಂದ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ ನಮ್ಮ ಒಂದು ಲೆವೆಲ್ಗೆ ಹೋಗುತ್ತೆ, ಅದಕ್ಕಿಂತ ಮೇಲೆ ಹೋಗ್ಬೋದು ಅಥವಾ ಈ ಒಂದು ಲೆವೆಲ್ಗೆ ಬರುತ್ತೆ 17,980 ಅಥವಾ 17,930 ಅಥವಾ ಈ ಒಂದು ಲೆವೆಲ್ಗೆ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಸೊ ಕಾಲ್ ಕೂಡ ಅದೇ ಟೈಮ್ಗೆ ಎಂಟ್ರಿ ಸಿಕ್ತು, 190ಗೆ ಎಂಟ್ರಿ ಸಿಕ್ತು. ನೋಡಿ, 190 ಮೇಲೆ ಈಸಿಯಾಗಿ ನಮಗೆ 15 ಪಾಯಿಂಟ್ಸ್ ಅನ್ನ ಕೊಟ್ಟಿದೆ. ನಾನು ಹೇಳಿದ್ದೆ ನಿಮಗೆ ಟೆಲಿಗ್ರಾಮ್ ಚಾನೆಲ್ ನಲ್ಲಿ 30 ಪಾಯಿಂಟ್ಸ್ಗೆ ಯಾರಿಗೂ ಟಾರ್ಗೆಟ್ ಮಾಡಬೇಡಿ. 1 ಮಂತ್ ನೀವು 10 to 15 ಪಾಯಿಂಟ್ಸ್ ಅನ್ನ ಕ್ಯಾಚ್ ಮಾಡೋದು ನೋಡಿ. ಸೊ ನಿಮ್ಗೆ ಅಲ್ಲಿ ಕಾನ್ಫಿಡೆಂಟ್ ಬಂದ ಮೇಲೆ 30 ಪಾಯಿಂಟ್ಸ್ ಅನ್ನ ಕ್ಯಾಚ್ ಮಾಡಿ. ಸೊ ಎವ್ರಿ ಡೇ ನಿಮ್ಗೆ 30 ಪಾಯಿಂಟ್ಸ್ ಸಿಗದೆ ಇರ್ಬೋದು, ಎವ್ರಿ ಡೇ ನಿಮ್ಗೆ 10 to 15 ಪಾಯಿಂಟ್ಸ್ ಅಂತೂ ಮಾರ್ಕೆಟ್ ಕೊಟ್ಟೆ ಕೊಡುತ್ತೆ. 145 ಸ್ಟ್ರಾಟಜಿ 15 ಪಾಯಿಂಟ್ಸ್, 10 ಪಾಯಿಂಟ್ಸ್ ಅಥವಾ 15 ಪಾಯಿಂಟ್ಸ್ 100% ಕೊಟ್ಟೆ ಕೊಡುತ್ತೆ. ಸೊ ಈ ಒಂದು ನೀವು ಕ್ಯಾಪ್ಚರ್ ಮಾಡಿ ದುಡ್ಡು ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಟೆಲಿಗ್ರಾಮ್ ನಲ್ಲಿ ವಾಯ್ಸ್ ನೋಟ್ ಕೂಡ ಹಾಕಿದ್ದೆ, ಪ್ಲಸ್ ಟೆಕ್ಸ್ಟ್ ಮೆಸೇಜ್ ಕೂಡ ಹಾಕಿದ್ದೆ. ಯಾರ್ಯಾರು ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ, ನಿಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡಿ, 190 ಎಂಟ್ರಿ ಸಿಕ್ತು, ಅಲ್ಲಿಂದ ಈಸಿಯಾಗಿ 15 ಪಾಯಿಂಟ್ಸ್ ಅನ್ನ ಗೈನ್ ಮಾಡ್ಕೊಂಡ್ರು. ನೋಡಿ, ಇದೇ ಲೆವೆಲ್ ಅಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಿರೋದ್ರಿಂದ ನಾನು ಈಸಿಯಾಗಿ 15 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿ ಎಕ್ಸಿಟ್ ಆದೆ. ಸೊ ಯಾರ್ಯಾರು ಎಕ್ಸಿಟ್ ಆಗಿಲ್ವೋ ಅವರೆಲ್ಲ ಸ್ಟಾಪ್ ಲಾಸ್ ಆಗಿರುತ್ತೆ ಅಥವಾ ಕಾಸ್ಟ್ ಟು ಕಾಸ್ಟ್ ಅನ್ನ ತಗೊಂಡಿರಬಹುದು. ಸೊ ಇಲ್ಲಿ ನೋಡಿ, ಮಾರ್ಕೆಟ್ ಅದೇ ಲೆವೆಲ್ ಅಲ್ಲಿಗೆ 17,930 ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕೊಟ್ಟಿದ್ದೆ. 17,930ಲೇ ಮಾರ್ಕೆಟ್ ಮೂವ್ಮೆಂಟ್ ಆಗಿ ಅಲ್ಲಿಂದ ಬಿಗ್ ಫಾಲ್ ಅನ್ನ ತಗೊಂಡಿದೆ. ನೋಡಿ, 17,860 ಇಂದ ಎಕ್ಸಾಕ್ಟ್ ಪಾಯಿಂಟ್ ಇಂದ ಮಾರ್ಕೆಟ್ ಶೂಟ್ ಅಪ್ ಆಗಿದೆ. ಬಟ್ ಇದು ಸ್ಲೋ ಮೂವ್ಮೆಂಟ್ ಇರ್ಬೋದು, ಬಟ್ ಮಾರ್ಕೆಟ್ ಎಕ್ಸಾಕ್ಟ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಇಂದ ಕ್ಲೀನ್ ಆಗಿ ಮೂವ್ಮೆಂಟ್ ಆಗಿದೆ. ಸೊ ಯಾರ್ಯಾರು ಪ್ರಾಫಿಟ್ ಮಾಡಿದ್ರೋ ಎಲ್ರಿಗೂ ಕಂಗ್ರಾಟ್ಸ್. ಸೊ ಎಲ್ಲರೂ ಇದು 145 ಸ್ಟ್ರಾಟಜಿ ಲೆವೆಲ್ಸು ಮತ್ತೆ ಹೇಗೆ ಟ್ರೇಡ್ ಮಾಡಬೇಕು ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಯಾರ್ಯಾರಿಗೆ ಅರ್ಥ ಆಗಿಲ್ವೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಏನು ಅರ್ಥ ಆಗಿಲ್ವೋ ನಾನು ಹೇಳ್ತೀನಿ. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ.
ಜೊತೆಗೆ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಸೊ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಲೆವೆಲ್ಸ್ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನೋಡಿ ಈ ತರ ಒಂದು ಲೆವೆಲ್ಸ್ ಕೂಡ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ